ಕಿರುತೆರೆ ಸರಿಗಮಪ ಸೀಸನ್ 1. ಹೌದು. ಸೊ ಇವಾಗ ಸೀಸನ್ 21 ಏನೋ ನಡೀತಿದೆ. ಹ್ಮ್ ಸೊ ನಿಮ್ಮ ಜೂನಿಯರ್ಸ್ಗೆ ಅಥವಾ ಅಪ್ಕಮಿಂಗ್ ಬರುವಂತಹ ಸಿಂಗರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಯಾವ ರೀತಿ ಟಿಪ್ಸ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಏನ್ ಅಂದ್ರೆ ನಾನು ಸರಿಗಮಪ ಸೀಸನ್ 1 ಅಲ್ಲಿ ಇದ್ದಾಗ ಇವಾಗಿರೋಷ್ಟೇ ಎಕ್ಸ್ಪೋಜರ್ ಇರ್ಲಿಲ್ಲ ನಮ್ಗೆ ಆವಾಗ. ಅಂದ್ರೆ ಅದು ಇನ್ನು ಐ ಥಿಂಕ್ 2000 ನಾನು PUC ಇದ್ದೆ ಅವಾಗ. ಇವತ್ತಿನ ಸಿಂಗರ್ಸ್ ಏನ್ ಹೇಳ್ತೀನಿ ಸರ್, ಅವರಿಂದಾನೇ ಕಲಿಯೋದು ಸುಮಾರಿದೆ ಸರ್. ಅಂದ್ರೆ ನಾನ್ ಸರಿಗಮಪ ಹೋದಾಗ ನಾನು ಹೇಳಿದ್ನಲ್ಲ, ಫುಲ್ ಬ್ಲೈಂಡ್ ಆಗಿ ಹೋಗಿದ್ದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಆಡಿಷನ್ ಇತ್ತು, ಹೋದೆ, ಹಾಡಿದೆ, ಸೆಲೆಕ್ಟ್ ಆದೆ. ನನ್ಗೆ ಅಲ್ಲಿ ತನಕ ಬಂದು ಅಲ್ಲಿಂದ ಔಟ್ ಆದ್ಮೇಲೆ ನಾನು ಏನೇನ್ ತಪ್ಪು ಮಾಡಿದೀನಿ, ನಾನು ಇನ್ನೂ ಏನ್ ಚೆನ್ನಾಗ್ ಮಾಡ್ಬೋದಿತ್ತು ಅನ್ನೋದೆಲ್ಲ ಗೊತ್ತಾಗಿದ್ದು ನನಗೆ. ಸೊ ಪ್ರಾಬ್ಲಿ ನನ್ಗನ್ಸೋದು ನಾನು ಇನ್ನೊಂದ್ ಸ್ವಲ್ಪ ಈಗ ಸಂಜಿತ್ ಹೆಗಡೆ ಅವರೆಲ್ಲ ಹೋಗಿ ಇವತ್ ಹೆಂಗ್ ಎಕ್ಸ್ಪೋಸ್ ಆಗಿ ಎಲ್ಲ ಚೆನ್ನಾಗ್ ಆಗ್ತಿದಲ್ಲ, ಸೂಪರ್ ಆಗಿ ಆಗ್ತಿದ್ದಾರೆ ಅವರು. ಸೊ ಅವ್ರದೆಲ್ಲ ಆಗ್ತಾ ಇದೆಯಲ್ಲ, ಮೇ ಬಿ ಆ ಎಕ್ಸ್ಪೋಜರ್ ಅಥವಾ ಆ ನಾಲೆಡ್ಜ್ ಆ ಟೈಮಲ್ಲಿ ನನಗಿದ್ರೆ ನಾನು ಇವತ್ತು ಇನ್ನೂ ಏನೋ ಚೆನ್ನಾಗಿ ಮಾಡಿರ್ತಿದ್ದೆ. ಯಾಕಂದ್ರೆ ಯಾಕೆ ನಾನೇ ಅವರಿಂದ ಕಲಿಬೇಕು ಅಂತ ಹೇಳೋದಂದ್ರೆ, ಈಗ ಸಂಜಿತ್ ಹೆಗಡೆನೆ ನಾನು ಹಾಡಿಯಾರೆ, ನಂಗೆ ಸಂಕಷ್ಟಕರ ಗಣಪತಿಲಿ ಹಾಡಿಯಾರೆ, ಖಾಕಿಲ್ ಹಾಡಿಯಾರೆ, ಕರ್ಮಣ್ಯವಾಧಿಕಾರಸ್ಥೆ ಹಾಡಿಯಾರೆ, ಮೊನ್ನೆ ಜಿಗರ್ಗೂ ಹಾಡಿದ್ರು. ಎವ್ರಿ ಟೈಮ್ ಐ ಮೀಟ್ ಹಿಮ್, ಅವ್ರು ನಂಗೆ ಏನಾರು ಒಂದು ಇನ್ಪುಟ್ಸ್, ಏನಾರು ಒಂದು ಇನ್ಸೈಟ್ಸ್ ಕೊಡ್ತಾರೆ. ನಾವು ಮಾತಾಡ್ತೀವಿ. ಅಂದ್ರೆ ಈಗೇನೋ ಸಿಂತ್ಗಳು ಹೆಂಗ್ ಯೂಸ್ ಮಾಡೋದು, ಸೊ ಈ ತರದ್ದು ಸುಮಾರು ವಿಷಯಗಳು ನಮ್ಗೆ ಅವರಿಂದ ಕಲಿಯೋದಿರುತ್ತೆ. ಸೊ ನನ್ಗೆ ನಾನ್ ಒಂದೇ ಕಿವಿ ಮಾತು ಏನ್ ಹೇಳೋದಂದ್ರೆ, ರಿಯಾಲಿಟಿ ಶೋನ ಅಷ್ಟು ಸೀರಿಯಸ್ ಆಗಿ ತಗೋಬೇಡಿ. ಬಿಕಾಸ್ ಯುವರ್ ಆರ್ಟ್ ಇಸ್ ಇದು ಗೋಲ್ಡ್. ಯಾಕಂದ್ರೆ ನೀವು ಈಗ ಅಲ್ಲಿ ಇರ್ತೀರಾ, 10 ಜನ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಸೊ ಅಲ್ಲಿ ಇಟ್ ಇಸ್ ಅ ಕಾಂಪಿಟೇಷನ್. ಬಟ್ ಅಲ್ಲಿಂದ ಹೊರಗೆ ಬಂದ್ಮೇಲೆ ಯು ಆರ್ ಅ ಸ್ಟ್ಯಾಂಡ್ ಅಲೋನ್ ಯೂನಿಟ್. ಸೊ ನಿಮ್ಮ ಕ್ರಿಯೇಟಿವ್ ಎಬಿಲಿಟೀಸ್ ಏನಿದೆ, ನಿಮ್ ಇದ್ರಲ್ಲಿ ಏನಿದೆ, ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಅಲ್ಲಿ ಸೋತ್ರು ಗೆದ್ರು ಅದನ್ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ. ಸಿಕ್ಕಿರುವಂತ ಪ್ಲಾಟ್ಫಾರ್ಮ್ ಯುಟಿಲೈಸ್ ಮಾಡ್ಕೊಳ್ಳಿ. ಅಷ್ಟೇ. ಈಗ ಸಂಜಿತ್ ಹೆಗಡೆ ಅವ್ರೇನ್ ವಿನ್ನರ್ ಅಲ್ಲ, ಬಟ್ ಹಿ ಇಸ್ ಡೂಯಿಂಗ್ ಸೋ ವೆಲ್. ಸೊ ಅಂಡ್ ಈಗ ನಮ್ ಸೀಸನ್ ಅಲ್ಲಿ ಇದ್ದಾಗ್ಲೂ ಈ ಫೈನಲಿಸ್ಟ್ 10 ಜನ ಇದ್ದಿದ್ರಲ್ಲಿ ಐ ಥಿಂಕ್ ನಾನು, ಇಂಚರ ರಾವ್ ಅಂತ ಒಬ್ರಿದ್ರು, ಚಿನ್ಮಯ್ ಅಂಡ್ ಶ್ರುತಿ VS ಅವರು ಲವ್ ಮಾಕ್ಟೈಲ್ ಅಲ್ಲಿ ಲವ್ ಯು ಚಿನ್ನ ಅವರೇ ಹಾಡಿರೋದು. ಅಂಡ್ ಇಂಚರ ಇದು ರಂಗಿತರಂಗ ಎಲ್ಲ ಹಾಡಿದ್ಲು, ಅಯೋಮಯ ಹಾಡಿದ್ಲು, ಗೋಧಿ ಬಣ್ಣ. ಅಂಡ್ ಚಿನ್ಮಯ್ ಇಸ್ ಡೂಯಿಂಗ್ ವೆರಿ ವೆಲ್ ವಿತ್ ಲೈವ್ ಕಾನ್ಸರ್ಟ್ಸ್, ಸಿಂಗಿಂಗ್. ಸೊ ನಾವು 4 ಜನ ಇವಾಗ ಇಂಡಸ್ಟ್ರಿಯಲ್ಲಿ ಇರೋದು, ಇನ್ ಯಾರು ಇಲ್ಲ. ಸೊ ಅದೇ ನಿಮ್ದಿದೇನಿದೆ ನೀವು ಜಸ್ಟ್ ಮಾಡ್ಕೊಂಡು ಹೋಗಿ. ಇಲ್ಲ, ಮೇಘನಾ ಅಂತ ಒಬ್ಳಿಲ್ಲ, ಅವಳು ಕೂಡ ಇದ್ದಾಳೆ. ಜಸ್ಟ್ ಡೂ ಯೋರ್, ಅಂದ್ರೆ ನಿಮ್ಮಲ್ಲಿ ನಿಮ್ ನಂಬಿಕೆ ಇರ್ಲಿ, ಅಷ್ಟು ಹೇಳೋದು ಅಷ್ಟೇ. ಸೊ ಈಗ ಎಲ್ಲೋ ಒಂದ್ ಕಡೆ ಅನ್ಸುತ್ತ, ಈಗ ನಾನು ಹೋಗಿದ್ರೆ ಚೆನ್ನಾಗಿರ್ತೈತಪ್ಪ, ಒಳ್ಳೊಳ್ಳೆ ಮೆಂಟರ್ ಸಿಕ್ತಿದ್ರು, ಒಳ್ಳೊಳ್ಳೆ ಡಿಫ್ರೆಂಟ್ ಥೀಮ್ಸ್ ಅಲ್ಲಿ ಮಾಡ್ತಿದ್ದಾರೆ ಸರಿಗಮಪ ಶೋ. ಖಂಡಿತವಾಗಿ ಕಲಿಯುವಂತದಕ್ಕಾಗಿರ್ಬೋದು, ನನ್ನ ಒಂದು ಪ್ರತಿಭೆಯನ್ನ ತೋರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತಿತ್ತು ಅಂತ. ಇನ್ ಕೇಸ್ ಸಿಕ್ಕಿದ್ರೆ ಹೋಗ್ತೀರಾ? ಹಾಡಕ್ಕಾಗಿರ್ಬೋದು, ಅಥವಾ ಜಡ್ಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದ್ರಿಂದ, ಅಥವಾ ಮೆಂಟರ್ ಆಗಿರ್ಬೋದು, ಜೂರಿ ಪ್ಯಾನೆಲ್ ಆಗಿರ್ಬೋದು. ಸರ್ ನಂಗೆ ಆವಾಗ ಸರಿಗಮಪ ಸೀಸನ್ 1 ಅಲ್ಲಿ ನಾನು ಯಾವಾಗ ಹಾಡ್ತಾ ಇದ್ನಲ್ಲ, ಅವಾಗ ನನ್ಗೆ ಆದ್ರೆ ನಂಗೆ ಆಂಕರ್ ಆಗ್ಬೇಕಂತ ತುಂಬಾ ಆಸೆ. ಆದ್ರೆ ಸರಿಗಮಪ ಆಂಕರ್ ಆಗಕ್ಕೂ ಇಷ್ಟ, ಜಡ್ಜ್ ಆಗಕ್ಕೂ. ಜಡ್ಜ್ ಎಲ್ಲ ಆಗೋ ಅಷ್ಟು ಇದಿಲ್ಲ ಅನ್ಕೋತೀನಿ. ಫಾರ್ ಶೋರ್ ಯಾವಾಗಾರು ಕರೆದ್ರೆ ಆಸ್ ಅ ಗೆಸ್ಟ್ ಹೋಗ್ಬಿಟ್ಟು ಒಂದು ಹಾಡ್ ಪರ್ಫಾರ್ಮ್ ಮಾಡಿ ಬರ್ಬೇಕು ಅನ್ನೋದೊಂದು ತುಂಬಾ ಇದೆ. ನಾವ್ ಇಂಡಿಯನ್ ಎಲ್ಲ ನೋಡ್ತೀವಲ್ಲ, ಈಗ ಅಲ್ಲಿಗ ಇವತ್ತಿನ ಕಂಟೆಸ್ಟೆಂಟ್ ಗಳ ಜೊತೆ ಹಳೆ ಸೀಸನ್ ಕಂಟೆಸ್ಟ್ ಗಳು ಬಂದು ಪರ್ಫಾರ್ಮ್ ಮಾಡ್ತಾರೆ. ಸೊ ಆ ತರ ಎಲ್ಲ ಮಾಡಕ್ಕೆ ತುಂಬಾ ಇಷ್ಟ, ಡೆಫಿನೆಟ್ಲಿ ತುಂಬಾ ಇಷ್ಟ. ಯಾಕಂದ್ರೆ ಆ ಸೀಸನ್ 1 ಇದ್ದಾಗ ತುಂಬಾ ಕನ್ಸರ್ವೇಟಿವ್ ಆಗಿತ್ತು ಅನ್ನೋದ್ಕಿಂತ ಇವಾಗಿರುವಷ್ಟು ವೈಬ್ರೆಂಟ್ ಆಗಿ ಇರ್ಲಿಲ್ಲ. ಆಗ ನಾನೇ ತುಂಬಾ ಸ್ವಲ್ಪ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ದು, ಸ್ಟೇಜ್ ಅಲ್ಲೆಲ್ಲ ಮುಂದೆ ಬರ್ತಿದ್ದು. ಆಗ ಜಿಪ್ ಕ್ಯಾಮ್ರಾ ಅದೆಲ್ಲ ಹೊಸದು, ನಮ್ಗೆ ತುಂಬಾ ಹೊಸದು. ಬಟ್ ಈಗ ಐ ಥಿಂಕ್ ಎವ್ರಿಬಡಿ ಇಸ್ ಅ ಪರ್ಫಾರ್ಮರ್. ಆ ಬಂಡಲ್ ಆಫ್ ಟ್ಯಾಲೆಂಟ್ ನೋಡಿದ್ರೆ, ಮೊನ್ನೆ ನಾನು ಆಕ್ಚುಲಿ ಬ್ಯಾಂಕ್ ಡೈರೆಕ್ಟರ್ ಗಣೇಶ್ ಇದ್ರಲ್ಲ, ಅವರು ನಾನು ಮಾತಾಡ್ತಾ ಇದ್ವಿ.
ಈಗ ನಾವ್ ಯಾವ್ದೋ ಒಂದು ಸ್ಟುಡಿಯೋಲ್ ಕೂತ್ಕೊಂಡು ಯಾವ್ದೋ ಬಬಲ್ ಅಲ್ಲಿ ನಮ್ದೇ ಓನ್ ವರ್ಲ್ಡ್ ಅಲ್ಲಿ ನಾವೇನೋ ಕೆಲಸ ಮಾಡ್ಕೊಂಡಿರ್ತೀವಿ. ಬಟ್ ಹೊರಗಡೆ ಇನ್ನು ಎಷ್ಟು ಟ್ಯಾಲೆಂಟ್ ಗಳಿದಾವೋ, ಏನೇನಿದಾರೋ, ಕಾಂಪಿಟೇಷನ್ ಹೆಂಗಿದೆಯೋ, ಹೌದು. ಅದನ್ನ ಹೆಂಗ್ ಸರ್ವೈವ್ ಆಗ್ತೀವೋ ಅದೆಲ್ಲ ಯೋಚನೆ ಮಾಡಿದ್ರೆ ಒಂದ್ಸಲ ಹೆದರಿಕೆ ಆಗತ್ತೆ ಅಂತ. ಸೊ ಟ್ರೂ. ಅಂದ್ರೆ ಸರಿಗಮಪ ಹೋಗಕ್ಕೆ ಆಂಕರಿಂಗ್ ಅಂತ ತುಂಬಾ ಇಷ್ಟಪಟ್ರಿ. ಇವಾಗ ಏನಾದ್ರು ಆಂಕರ್ ಅನುಶ್ರೀ ಅವ್ರಿಗೆ ಏನಾದ್ರು ಕಾಂಪಿಟೇಷನ್ ಕೊಡೋದಿಕ್ಕೆ ಅವ್ರ ಕಾಂಪಿಟೇಷನ್ ಕೊಡಕ್ಕಾಗತ್ತ ಸರ್? ಚಾನ್ಸೇ ಇಲ್ಲ. ಇಲ್ಲ ಅದು ಅಂದ್ರೆ ನನ್ನ ಈಗ ಅನುಶ್ರೀ ಅವರು ಈಗ ಟಿವಿಲ್ ನೋಡಿದೀವಲ್ಲ ನಾವು. ಬಟ್ ಬ್ಯಾಂಕ್ ಟೈಮ್ ಅಲ್ಲಿ ಅವ್ರದ್ದು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಸೋ ಸ್ಪಾಂಟೇನಿಯಸ್. ಅಂದ್ರೆ ಈಗ ನೀವು ಅಷ್ಟೇ, ಅಂದ್ರೆ ಆಂಕರಿಂಗ್ ಕಷ್ಟ ಸರ್, ಅದಾಗಲ್ಲ. ಅಂದ್ರೆ ಈಗ ಕೂತಾಗ ತಕ್ಷಣ ಪದಗಳು ಬರ್ಬೇಕು, ತಕ್ಷಣ ನೀವು ಮಾತಾಡ್ಬೇಕು ಅಂದ್ರೆ ಇಟ್ ಇಸ್ ಡಿಫಿಕಲ್ಟ್. ಆವಾಗ ಆಸೆ ಇತ್ತು, ಬಟ್ ಈಗ ಪ್ರಿಪೇರ್ ಆಗಿ ಮಾಡು ಅಂದ್ರೆ ಏನಾರು ಮಾಡ್ಬೋದು. ಬಟ್ ಸಡನ್ ಆಗಿ ಏನೋ ಮಾಡು ಅಂದ್ರೆ ಯಾರಿಗೆ ಗೊತ್ತು ಸರ್, ಮುಂದಿನ ದಿನಗಳಲ್ಲಿ ನಮಗೂ ಕಾಂಪಿಟೇಷನ್ ಕೊಡುವಂತವ್ರು ಆಗಿರ್ಬೋದು. ಸರ್ ಇಲ್ಲ ಸರ್, ಕಾಂಪಿಟೇಷನ್ ಎಲ್ಲ ಏನಿಲ್ಲ. ಬಟ್ ಆಂಕರಿಂಗ್ ಮಾಡಕ್ ಒಂದು ತುಂಬಾ ಆಸೆ ಇದೆ, ತುಂಬಾ ಇಷ್ಟ ಇದೆ, ಫಾರ್ ಶೋರ್ ಇಷ್ಟ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.